ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಗೌಡಾಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ಹೋಮ್ ಮೇಡ್ ಸೋಪ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಆ್ಯಂಡ್ ಇದ್ರ ಬೆನಿಫಿಟ್ಸ್ ಬಂದು ಟ್ಯಾನ್ ಹೋಗುತ್ತೆ ಮತ್ತು ಸ್ಕಿನ್ ಎಲ್ಲ ಗ್ಲೋಯಿಂಗ್ ಆಗುತ್ತೆ. ಸೊ ಇದನ್ನು ನಾವು ಮನೇಲೇ ಮಾಡ್ಕೋಬೋದು. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಸೊ ಫಸ್ಟ್ ಆಗಿ ನಾವು ಟ್ರಾನ್ಸ್ಪರೆಂಟ್ ಗ್ಲಿಸರಿನ್ ಸೋಪ್ನ ಕ್ಯೂಬ್ ಶೇಪ್ ಕಟ್ ಮಾಡಿಕೊಂಡು ಪಾತ್ರೆಯಲ್ಲಿ ಒಂದು ಬೌಲಷ್ಟು ವಾಟರ್ ಹಾಕಿ ಡಬಲ್ ಬಾಯ್ಲಿಂಗ್ ಪ್ರಾಸೆಸ್ಸಲ್ಲಿ ನಾನು ಫಸ್ಟು ಸೋಪ್ನ ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಮೆಲ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಡೈರೆಕ್ಟಾಗಿ ಓವನ್ ಇದ್ದರೆ ಓವನಲ್ಲಿ 1 ಮಿನಿಟ್ ಇಲ್ಲ 2 ಮಿನಿಟ್ ಮೈಕ್ರೋವೇವ್ ಮಾಡಿದ್ರೆ ಆವಾಗೂ ಮೆಲ್ಟ್ ಆಗುತ್ತೆ. ಸೊ ಸೋಪ್ ಕಂಪ್ಲೀಟ್ಲಿ ಮೆಲ್ಟ್ ಆದಮೇಲೆ 1 ಪಿಂಚ್ ಆಫ್ ಟರ್ಮರಿಕ್, ದೆನ್ ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಫ್ ಬೇಸಿನ್ ಪೌಡರ್, ದೆನ್ 1.5 ಟೇಬಲ್ ಸ್ಪೂನ್ ಆಫ್ ಓಟ್ಸ್ ಪೌಡರ್ ಹಾಕೋಬಹುದು, ಡೈರೆಕ್ಟ್ ಓಟ್ಸ್ನೂ ಹಾಕೋಬಹುದು. 2 ಟೇಬಲ್ ಸ್ಪೂನ್ ಆಫ್ ರೈಸ್ ಫ್ಲೋರ್, 2 ಟೇಬಲ್ ಸ್ಪೂನ್ ಆಫ್ ಮಸೂರ್ ದಾಲ್, 1 ಟೇಬಲ್ ಸ್ಪೂನ್ ರೋಸ್ ಪೌಡರ್, 1.5 ಟೇಬಲ್ ಸ್ಪೂನ್ ಆಫ್ ಕಾಫಿ ಪೌಡರ್ ಬೆನಿಫಿಟ್ ಏನಂದ್ರೆ ಟ್ಯಾನ್ ರಿಮೂವ್ ಮಾಡುತ್ತೆ, ಸ್ಕಿನ್ ಸ್ಮೂತನ್ ಮಾಡುತ್ತೆ. ದೆನ್ ಒಂದು ಸ್ವಲ್ಪ ಡ್ರೈ ಆಗಿರೋ ರೋಸ್ ಪೆಟಲ್ ಲೀವ್ಸ್ ಹಾಕೋತಿದ್ದೀನಿ. ದೆನ್ 1 ಟೇಬಲ್ ಸ್ಪೂನ್ ಇಲ್ಲ 1/2 ಟೇಬಲ್ ಸ್ಪೂನ್ ಆಫ್ ಹನಿ ಹಾಕೋತಿದ್ದೀನಿ. ದೆನ್ ಅದಾದ್ಮೇಲೆ ನಾನು ಪ್ಯೂರ್ ಕೋಕೋನಟ್ ಆಯಿಲ್ 1 ಟೇಬಲ್ ಸ್ಪೂನ್ ಇಲ್ಲ 1/2 ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಹಾಕೋತಿದ್ದೀನಿ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕೊಂಡಾದ್ಮೇಲೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಕಾಸ್ ಎಷ್ಟು ನೀಟಾಗಿ ಆ ಸೋಪ್ ಕನ್ಸಿಸ್ಟೆನ್ಸಿಗೆ ಅದು ಮಿಕ್ಸ್ ಆಗುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಸೋಪ್ ಬರುತ್ತೆ. ಸೊ ಸೋಪ್ನ ನಾವು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಸೊ ಅದನ್ನ ನಾನೀಗ ಮೋಲ್ಡಿಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ. ಎಲ್ಲದನ್ನು ನಾನು ಮಾಡಿರೋ ಕ್ವಾಂಟಿಟಿ ಪ್ರಕಾರ 4 ಮೋಲ್ಡ್ ಫಿಲ್ ಆಯಿತು. ಸೊ ಇದನ್ನ ರೂಮ್ ಟೆಂಪ್ರೇಚರ್ಗೆ 2 hours ಸೆಟ್ ಮಾಡೋದಕ್ಕೆ ಬಿಟ್ರೆ ಸೊ ಅದು ಕಂಪ್ಲೀಟ್ಲಿ ಸೆಟ್ ಆಗುತ್ತೆ. ಸೊ ಅದು ಕಂಪ್ಲೀಟ್ಲಿ ಸೆಟ್ ಆಗಿದೆ. ಈಗ ಡಿಮೋಲ್ಡ್ ಮಾಡ್ತಿದ್ದೀವಿ, ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿರುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ನೀವು ಆ ಕನ್ಸಿಸ್ಟೆನ್ಸಿ ನಾನು ಹೇಳಿರೋ ತರಾನೇ ಮಾಡಿ ಅಂಡ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ. ಸೊ ಲಾಸ್ಟಲ್ಲಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿರೋ ಅಷ್ಟು ಚೆನ್ನಾಗಿ ಸೋಪ್ ಬರುತ್ತೆ. ಸೊ ಈ ಸೋಪಿನ ತುಂಬಾ ಬೆನಿಫಿಟ್ಸ್ ಇದೆ. ಟ್ಯಾನ್ ಹೋಗುತ್ತೆ, ಸ್ಕಿನ್ ಗ್ಲೋಯಿಂಗ್ ಬರುತ್ತೆ. ಮತ್ತೆ ನೀವೇ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ಸ್. ನಿಮಗೆ ಈ ಸೋಪ್ ಇಷ್ಟ ಆಗಿದೆ, ನೀವು ಟ್ರೈ ಮಾಡಿ ಮಾಡ್ಕೊಳ್ಳಿ. ಸೊ ನೀವು ನೋಡ್ಬೋದು ನಮ್ಮಮ್ಮ ಟ್ರೈ ಮಾಡಿ ತೋರಿಸ್ತಿದ್ದಾರೆ ಲೈವ್ ರಿಸಲ್ಟ್ಸು. ಆ್ಯಂಡ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಲೈವಲ್ಲಿ ನಿಮ್ಗೆ ಅಷ್ಟು ಡಿಫ್ರೆನ್ಸ್ ಆ್ಯಕ್ಚುಲಿ ಗೊತ್ತಾಗಲ್ಲ. ಜಸ್ಟ್ ಸ್ಮೂತ್ ಆಗುತ್ತೆ ಸ್ಕಿನ್ನು. ನಿಮ್ಗೆ ಟ್ಯಾನ್ ಇದ್ರೆ ಆ್ಯಕ್ಚುಲಿ ನಮ್ಮಮ್ಮ ಟ್ಯಾನ್ ಇಲ್ಲ. ಸೊ ಟ್ಯಾನ್ ಇದ್ರೆ ಟ್ಯಾನ್ ಕಮ್ಮಿ ಆಗುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಮತ್ತೆ ನಿಮಗೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅಲ್ಲಿ ತನಕ ಬಾಯ್.